ಬಿಜೆಪಿ ಮುಖಂಡನ ಕಾಫಿ ತೋಟವನ್ನ ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. ಫಸಲಿಗೆ ಬಂದಿರುವಂತಹ 10 ವರ್ಷದ ಕಾಫಿ ಗಿಡಗಳು ಈಗ ಕೊಡಲಿ ಬುಡಕ್ಕೆ ಬಿದ್ದಿರುವಂಥದ್ದು. ಸುಮಾರು 2 ಎಕರೆಯಲ್ಲಿ 750ಕ್ಕೂ ಹೆಚ್ಚು ಗಿಡಗಳು ನಾಶ ಆಗಿವೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಗದ್ದೆ ಸಮೀಪದ ಬಳಿ ಆಗಿರುವಂಥ ಘಟನೆ. ಬಿಜೆಪಿ ಮುಖಂಡ ಅಜಿತ್ ತುಪ್ಪೂರು ಎಂಬುವರಿಗೆ ಸೇರಿರುವಂತಹ ತೋಟ ಇದು. ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಬಿಜೆಪಿ ಮುಖಂಡನ ಕಾಫಿ ತೋಟವನ್ನ ದುಷ್ಕರ್ಮಿಗಳು ಈ ರೀತಿಯಾಗಿ ಕಡಿದು ಹಾಕಿದ್ದಾರೆ. ಸೊ ಸುಮಾರು 2 ಎಕರೆಯಲ್ಲಿ 750ಕ್ಕಿಂತ ಹೆಚ್ಚು ಗಿಡಗಳು ಇತ್ತಂತೆ, ಅದೆಲ್ಲವನ್ನು ಕೂಡ ನಾಶ ಮಾಡಿದ್ದಾರೆ. ಫಸಲಿಗೆ ಬಂದಿದ್ದ 10 ವರ್ಷದ ಕಾಫಿ ಗಿಡಗಳ ಬುಡಕ್ಕೆ ಈ ರೀತಿಯಾಗಿ ಕೂಡ್ಲಿಯೇಟನ್ನು ಕೊಡಲಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಗದ್ದೆ ಸಮೀಪದ ತುಪ್ಪೂರು ಬಳಿ ಆಗಿರುವಂತಹ ಘಟನೆ. ದುಷ್ಕರ್ಮಿಗಳು ಬಿಜೆಪಿ ಮುಖಂಡನ ಕಾಫಿ ತೋಟವನ್ನ ಈ ರೀತಿಯಾಗಿ ದುಷ್ಕರ್ಮಿ ಅಂದ್ರೆ ಅವರೇ ಇರ್ತಾರೆ, ಗೊತ್ತಿರೋರೇ ಇರ್ತಾರೆ, ಬರಲ್ಲ ಅಷ್ಟೇ. ಇನ್ನೇನು 10 ವರ್ಷದಿಂದ ಬೆಳೀತಾ ಇರುವಂತಹ ಕಾಫಿ ಗಿಡಗಳು, ಸುಮಾರು 2 ಎಕರೆ 750ಕ್ಕೂ ಹೆಚ್ಚು ಗಿಡಗಳನ್ನ ಕಡಿದು ಹಾಕಿರುವಂಥದ್ದು ಕಿಡಿಗೇಡಿಗಳು. ಏನೇ ದ್ವೇಷ ಇದ್ರೂ ಕೂಡ ಅದನ್ನ ನೇರವಾಗಿ ಎದುರಿಸಬೇಕಪ್ಪ. ಈ ರೀತಿಯಾಗಿ ಮಾಡಿದ್ರೆ ಹೆಂಗೆ? 25 ವರ್ಷಗಳಿಗೂ ಮೇಲ್ಪಟ್ಟಿರ್ತಕ್ಕಂಥ ಕಾಫಿ ಗಿಡಗಳಿದು.